ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೊನ್ನೆ ಸಂಚಿಕೆಯಿಂದ ನಾನು ಗರ್ಭಿಣಿ ಸ್ತ್ರೀಯರಿಗೆ ಬಾಲಾರಿಷ್ಟ ದೋಷ ನಿವಾರಣೆ ಮಾಡೋದು ಹೇಗೆ ಅಂತ ಒಂದೊಂದು ತಿಂಗಳಿಗೆ ಎಪಿಸೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊದಲನೇ ತಿಂಗಳು ಆಗಿರೋ ಗರ್ಭಿಣಿ ಸ್ತ್ರೀ, ಒಂದನೇ ತಿಂಗಳು ಕಂಪ್ಲೀಟ್ ಆಗಿರೋಂಥ ಗರ್ಭಿಣಿ ಸ್ತ್ರೀ ಏನೆಲ್ಲ ಕಷ್ಟಪಡ್ತಾಳೆ, ಅವಳ ಪೂರ್ವಜನ್ಮದ ಕರ್ಮ ಇದ್ದರೆ, ಪೂರ್ವಜನ್ಮದ ಕೆಟ್ಟ ಕರ್ಮ ಇದ್ದರೆ ಅನುಭವಿಸ್ಲೇಬೇಕು ಮೊದಲನೇ ತಿಂಗಳು ಗರ್ಭದ ಧರಿಸಿದಾಗ, ಇಲ್ಲ ಅಂದರೆ ಆರಾಮಾಗಿರ್ತಾರೆ. ಆ ಬಾಧೆ ನೋವುಗಳಿದ್ದಾಗ ಅದನ್ನು ಹೇಗೆ ಪತ್ತೆ ಹಚ್ಚೋದು, ಯಾತಕ್ಕಾಗ್ತಿದೆ, ಯಾವ ಕರ್ಮದಿಂದ ಈ ರೋಗ ನಾನು ನರಳ್ತಾ ಇದ್ದೀನಿ ಒಂದನೇ ತಿಂಗಳು ಗರ್ಭಿಣಿ ಆದಾಗ ಅನ್ನೋ ವಿಚಾರ ತಿಳಿಸಿದೆ. ಒಂದನೇ ತಿಂಗಳಿಗೆ ಅಧಿದೇವತೆ ಯಾರು? ಶ್ರೀಮುಖಿ ಅಂತೇಳಿ. ಆ ದೇವಿಗೆ ಏನು ಮಂತ್ರ ಏನು ತಂತ್ರ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ. ಎರಡನೇ ತಿಂಗಳಲ್ಲಿ ಇರುವಂಥ ಗರ್ಭಿಣಿ, ಎರಡನೇ ತಿಂಗಳಾಗಿರೋ ಗರ್ಭಿಣಿ ಸ್ತ್ರೀಗೆ ಏನೆಲ್ಲ ಎರಡನೇ ತಿಂಗಳಲ್ಲಿ ಅನುಭವಿಸ್ತಾರೆ, ಅವರು ಏನೇನು ದೋಷಗಳಿದೆ, ಯಾತಕ್ಕೆ ಎರಡನೇ ತಿಂಗಳಲ್ಲಿ ಅವ್ರ ಕೆಲವು ಕಷ್ಟ ಅನುಭವಿಸ್ತಾರೆ, ಏನು ಕರ್ಮ ಮಾಡಿದ್ದಕ್ಕೆ ಹೋದ ಜನ್ಮದಲ್ಲಿ ಈಗ ಆ ಕಷ್ಟನ ಈ ಎರಡನೇ ತಿಂಗಳು ಗರ್ಭಿಣಿಯಾಗಿ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಅಧಿದೇವತೆ ಯಾರು? ಎರಡನೇ ತಿಂಗಳಿಗೆ ಜಿನಿಯೇ ಅಂತ ಒಂದು ದೇವತೆ. ಆ ಜಿನಿಯೇ ಅನ್ನೋ ದೇವತೆಗೆ ಯಾವ ರೀತಿ ಮಂತ್ರತಂತ್ರದಿಂದ ಶಾಂತಿ ಪರಿಹಾರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ಮೂರನೇ ತಿಂಗಳು ಗರ್ಭಿಣಿಯಾಗಿರುವಂಥ ಗರ್ಭಿಣಿ ಸ್ತ್ರೀಗೆ ಏನೆಲ್ಲ ಬರುತ್ತೆ, ಸೊಂಟ ನೋವು ಬರುತ್ತೆ, ಸಿಕ್ಕಾಪಟ್ಟೆ ದಾಹ, ಹೊಟ್ಟೆ ಉರಿಯುತ್ತೆ, ಮಲ್ಗೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಅನಿದ್ರತೆ, ಇನ್ಸೋಮಿಯಾ ಇದೆಲ್ಲ ಬರುತ್ತದೆ. ಯಾತಕ್ಕೆ ಬಂತು? ಓ ಜನ್ಮದ ಕರ್ಮಕ್ಕೆ ಈಗ ಮೂರನೇ ತಿಂಗಳು ಗರ್ಭಿಣಿ ಆದಾಗ ಓ ಜನ್ಮದ ಮಾಡಿದ ಪಾಪ ಕರ್ಮಕ್ಕೆ ಈಗ ಮೂರನೇ ತಿಂಗಳನ್ನು ಅನುಭವಿಸ್ಬೇಕು. ಇದಕ್ಕೆ ಅಧಿದೇವತೆ ಯಾರು? ಕುಂಭಕರ್ಣಿ ಅಂತ ಅಧಿದೇವತೆ. ಆ ದೇವಿಗೆ ಯಾವ ರೀತಿ ತಂತ್ರ ಮಾಡಬೇಕು, ಮಂತ್ರ ಮಾಡಬೇಕು ಅನ್ನೋ ವಿಚಾರನ ಹೇಳ್ಕೊಟ್ಟಿದ್ದೆ. ಒಂದನೇ ತಿಂಗಳಲ್ಲಿ, ಎರಡನೇ ತಿಂಗಳಲ್ಲಿ, ಮೂರನೇ ತಿಂಗಳಲ್ಲೂ ಏನೂ ಇಲ್ಲ. ನಾಲ್ಕನೇ ತಿಂಗಳಿಗೆ ಬಂದಾಗ ಕೆಲವು ತೊಂದರೆ ಆಗಿಬಿಡ್ತದೆ. ಕೆಲವರಿಗೆ ಪ್ರತಿ ತಿಂಗಳು ಗರ್ಭಿಣಿ ಸ್ತ್ರೀಗಿಂತ ರೋಗ ಇರ್ತದೆ. ಅಯ್ಯೋ ಯಾಕಾದ್ರೂ ಗರ್ಭಿಣಿ ಆದ್ಲಪ್ಪ, ಇವಳು ನೋವು ನೋಡೋಕ್ಕಾಗಲ್ಲ, ಇವಳು ಕಷ್ಟ ನೋಡೋಕ್ಕಾಗಲ್ಲ, ಇವಳು ಬರೀ ಇಂಜೆಕ್ಷನ್ ಟಾನಿಕಿಗೆ ಕೊಟ್ಟು ಸಾಕಾಗೋಯ್ತು ಅಂತ ನಾವು ಬೇಜಾರು ಮಾಡ್ಕೊಳ್ತೀವಿ. ಮಗು ಹುಟ್ಟಿದ ಮೇಲೆ ಬಾಲಾರಿಷ್ಟ, ಜನನ ಆದಮೇಲೆ ಬಾಲಾರಿಷ್ಟ, ಗರ್ಭಿಣಿ ಆಗಿದ್ದಾಗ ಗರ್ಭಿಣಿ ಬಾಲಾರಿಷ್ಟ ಅಂತ ಕರೀತಾರೆ. ನಾನು ಮೊನ್ನೆಯಿಂದ ಶನಿವಾರದಿಂದ ನಾನು ಮಾಡ್ತಿರೋದು ಗರ್ಭಿಣಿ ಬಾಲಾರಿಷ್ಟ ಬಾಧೆಗಳು, ಅದಕ್ಕೆ ಸೂಕ್ತ ತಂತ್ರ ಮಂತ್ರಗಳನ್ನು ನಾನು ಹೇಳ್ತಾ ಬರ್ತಾಯಿದ್ದೀನಿ. ಇದು ಬಹಳ ವಿಶೇಷವಾದಂಥ ವಿದ್ಯೆ. ಕೆಲವರು ಮೂರನೇ ತಿಂಗಳಿಗೆ ಅಬಾರ್ಷನ್ ಆಗೋಗುತ್ತೆ, 4 ತಿಂಗಳಿಗೆ ಗರ್ಭಪಾತ ಆಗ್ಬೋದು, ಇಲ್ಲ 4ನೇ ತಿಂಗಳಿಗೆ ಸತ್ತೋಗ್ಬೋದು ಗರ್ಭಿಣಿ ಸ್ತ್ರೀ, ಇಲ್ಲ 4 ತಿಂಗಳು ಮಗು ಹೊಟ್ಟೆಲೇ ಸತ್ತೋಗ್ಬೋದು, ಹೇಳಲಿಕ್ಕಾಗಲ್ಲ. 4ನೇ ತಿಂಗಳಿಗೆ ಮಗುವಿನ ಸಂಚಾರ ಆಚಾರ ವಿಚಾರಗಳು ಗೊತ್ತಾಗ್ತಿರ್ತದೆ. ಈಗ 4ನೇ ತಿಂಗಳಿಗೆ ಕಾಲಿಟ್ಟಿರೋಂಥ ಗರ್ಭಿಣಿ ಏನೆಲ್ಲ ಸಿಂಪ್ಟಮ್ಸು ಅನುಭವಿಸ್ತಾಳೆ? 4ನೇ ತಿಂಗಳಲ್ಲಿದ್ದಾಗ ಕಣ್ಣು ನೋವು ಶುರುವಾಗತ್ತೆ ಗರ್ಭಿಣಿಗೆ. 4ನೇ ತಿಂಗಳಲ್ಲಿ ಗರ್ಭಿಣಿಗೆ ಕಣ್ಣೆಲ್ಲ ನೋವು, ಚುಚ್ಚುದಂಗೆ ಆಗೋದು, ಒತ್ತದಂಗೆ ಆಗೋದು, ಪ್ರೆಷರ್ ಕೊಟ್ಟಂಗೆ ಆಗೋದು, ಕಣ್ಣಿಗೆ ಚುಚ್ಚುದಂಗೆ ಆಗೋದು, ಈ ಥರ ಚುಚ್ಚುದಂಗೆ ಆಗುತ್ತೆ, ಯಾರೋ ಆಕೆ ಅದುಮ್ದಂಗೆ ಆಗುತ್ತೆ. ಕಣ್ಣೆಲ್ಲ ನೋಡೋಕೆ ಹೋದರೆ ಎಲ್ಲ ಮಂಜಾಗಿ ಕಾಣುತ್ತೆ, ಬ್ಲರ್ರಾಗಿ ಕಾಣ್ತದೆ. ಎಲ್ಲ ಹಿಂಗೆ ನೋಡ್ಬೇಕು, ಈ ಥರ ಕಣ್ಣು ಅರ್ಧ ಕಣ್ಣು ಮಾಡ್ಕೊಂಡಂಗೆ ನೋಡಿ ಹಿಂಗೆ ನೋಡಬೇಕೆಲ್ಲ, ಈ ಥರ ಎಲ್ಲ ನೋಡ್ಬೇಕೀಗೆ. ಕಣ್ಣೆಲ್ಲ ಮಂಜಾಗತ್ತೆ. ಯಾವಾಗ ಕಣ್ಣು ಒತ್ತದಂಗೆ ಆಗೋದು, ಚುಚ್ಚುದಂಗೆ ಆಗೋದು, ಕಣ್ಣು ಮಂಜಂಗೆ ಆಗೋತಾಯಿತು, ಇಲ್ಲಿ ಪ್ರೆಷರ್ ಹೊಟ್ಟೆಗೆ ಬರುತ್ತೆ, ಹೊಟ್ಟೆ ಎಲ್ಲ ನೋವು. ನೋಡಿ ಹೆಂಗಿದೆ ಕನೆಕ್ಷನ್, ಹೊಟ್ಟೆ ಎಲ್ಲ ನೋವು. ಲೈಟ್ ಆನ್ ಮಾಡಿದ ತಕ್ಷಣ ಕಣ್ಣು ಬಿಡೋಕ್ಕಾಗಲ್ಲ, ಅಯ್ಯೋ ಲೈಟ್ ಆಫ್ ಮಾಡ್ರಪ್ಪ ನನಗೆಲ್ಲ ಆಗಲ್ಲ ನೋಡೋಕ್ಕೆ ಅಂತ. ಗರ್ಭಿಣಿ ಮುಂಚೆ ಚೆನ್ನಾಗಿದ್ಲು, 1ನೇ ತಿಂಗಳು ಚೆನ್ನಾಗಿದ್ಲು, 2ನೇ ತಿಂಗಳು ಗರ್ಭಿಣಿ ಆದ, 3ನೇ ತಿಂಗಳು ಗರ್ಭಿಣಿ ಆದಲ್ಲೂ ಚೆನ್ನಾಗಿದ್ಲು. 4 ತಿಂಗಳಿಗೆ ಬಂದಾಗ ಗರ್ಭಿಣಿ ಸ್ತ್ರೀ, ಅಯ್ಯೋ ಲೈಟ್ ಹಾಕ್ಬೇಡಿ, ನಂಗೆ ಅದು ಬೆಳಕು ಕಂಡುಬಿಡೋಕ್ಕಾಗಲ್ಲ, ಸೂರ್ಯನ ಬೆಳಕಿಗೆ ಹೋಗೋಕ್ಕಾಗಲ್ಲ, ಮನಸ್ಸು ಬರೋಲ್ಲ. ಯಾವಾಗಲೂ ಕಣ್ಣಂಗೆ ಹೊಸಕ್ತಾ ಇರೋದು, ಹಿಂಗೆ ಈ ಥರ ಹಿಂಗೆ ಮಾಡ್ತಾ ಇರ್ತಾರೆ, ಕಣ್ಣನ್ನು ಈ ಥರ ಹಿಂಗೆ ಮಾಡ್ಕೊತಾನೆ ಇರ್ತಾರೆ. ಹಂಗೆ ಮಾಡಿದವ್ರಿಗೆ ಹಿತ ಅನಿಸ್ತದೆ, ಹಾಯ್ ಅನಿಸ್ತದೆ, ಹಿಂಗೆ ಮಾಡ್ಕೋತಾ ಇರ್ತಾರೆ, ಉಚ್ಕೋತಾ ಇರ್ತಾರೆ. ಬಟ್ ಅದು ಡೇಂಜರ್, ಹಂಗೆ ಮಾಡಬಾರ್ದು. ವಿಪರೀತವಾಗಿ ಕಣ್ಣಲ್ಲಿ ನೀರು ಸುರಿತದೆ. ಇದಕ್ಕೆ ನೀವೇನೋ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಹೊಟ್ಟೆರೋ ಮಗುಗೆ ಕಣ್ಣಿನ ದೋಷ ಬಂದುಬಿಡುತ್ತೆ. ಹೊಟ್ಟೆ ಒಳಗಿರೋ ಮಗುಗೆ, 4 ತಿಂಗಳಲ್ಲಿರೋ ಮಗುಗೆ ಈ ದೋಷ ಮಗು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇನ್ನೊಂದು, ಭಾಳಷ್ಟು ಸಮಯ ಒಂದೇ ವಸ್ತುನ ಕಣ್ಣಲ್ಲಿ ದೃಷ್ಟಿ ಇಟ್ಟು ನೋಡೋಕ್ಕಾಗಲ್ಲ. 4ನೇ ತಿಂಗಳು ಗರ್ಭಿಣಿಗೆ ಗಂಡನ ಮುಖ ನೋಡೋಕ್ಕಾಗಲ್ಲ, ಇಲ್ಲೇನೋ ಒಂಥರ ಅರ್ಧಂಗೆ ಆಗುತ್ತೆ.
ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಎಲ್ಲಿದೆ ಬ್ರೈನು ಇಲ್ಲಿದೆ. ಇದಕ್ಕೆ ಆಕ್ಯುಪಿಟಲ್ ಲೋಬಿ ಅಂತಾರೆ. ಆಕ್ಯುಪಿಟಲ್ ಲೋಬಿ ಅಂತಂದರೆ ದೃಶ್ಯ ಮಾಧ್ಯಮ. ಮನುಷ್ಯನ ಎಲ್ಲ ಪಿಕ್ಚರ್ಸು ವಿಡಿಯೋನೆಲ್ಲ ಸ್ಟೋರ್ ಮಾಡೋದು, ಗ್ರಹಿಸೋದು ಹಿಮ್ಮೆದಲು. ಈ ಹಿಮ್ಮೆದಲು ಇಲ್ಲಿ ಏನೋ ಹಿಡ್ಕೊಂಡಂಗೆ ಆಗುತ್ತೆ, ಯಾರೋ ಗುದ್ದುದಂಗೆ ಆಗುತ್ತೆ, ಯಾರೋ ಒಂದು ಯಾಕೆ ಇಸುಕ್ತಂಗೆ ಆಗುತ್ತೆ. ಅಪ್ಪ ಸಾಕಪ್ಪ ಅನಿಸ್ಬಿಡ್ತದೆ. ಯಾಕೆ ಹಿಂಗೆ ಆಡ್ತಾಳೆ ಇವಳು ಅಂತ ಗಂಡ. ಅತ್ತೆ ಮಾವ ಯಾಕೆ ಹಿಂಗೆ ಆಡ್ತಾಳೆ, ಏನೋ ದೆವ್ವ ಪೀಡೆ ಹಿಡಿದು ಬಿಟ್ಟಿದ್ಯಾ, ಏನೇ ಚೆನ್ನಾಗಿದ್ದಾಳೆ ಯಾಕೆ ಹಿಂಗೆ ನೋಡ್ತೀವಳೆ ಹಿಂಗೆ ಅಂತ. ಯಾಕೆ ಕಣ್ಣಲ್ಲಿ ನೀರು, ನಾವು ಹೊಡೆದಿಲ್ಲ ಬೈದಿಲ್ಲ, ಯಾಕೆ ಕಣ್ಣಲ್ಲಿ ನೀರು ಸುರಿಸ್ತಿದ್ಯಾ. ಕಣ್ಣಿಗೆ ಸಂಬಂಧಪಟ್ಟಂಥ ದೋಷ 4ನೇ ತಿಂಗಳು ಕಾಣುತ್ತೆ. ಆಮೇಲೆ ಹೊಟ್ಟೆ ನೋವು ಆಗಾಗ ಬರುತ್ತೆ ಹೋಗುತ್ತೆ ಹೊಟ್ಟೆ ನೋವು. ಆ ಹೊಟ್ಟೆ ನೋವು ಡೆಲಿವರಿ ಪೇನ್ಗಿಂತಲೂ ಸ್ಟ್ರಾಂಗ್ ಇರ್ತದೆ. ಈ ಥರ ಒಂದು ದೋಷ 4ನೇ ತಿಂಗಳಲ್ಲಿ ಕಾಲಿಟ್ಟಾಗ ಬರ್ತದೆ. ಇದೆಲ್ಲ ಸರಿ. ಯಾವಾಗಲೂ ಮಲ್ಕೊಂಡೇ ಇರೋಣ ಅನಿಸುತ್ತೆ, ಕತ್ಲೆ ಮನೆಯಲ್ಲೇ ವಾಸ ಮಾಡಬೇಕು ಅನಿಸುತ್ತೆ. ಕಣ್ಬಿಟ್ರೆ ಉರಿ, ನೋವು, ಸೆಳೆತ, ಬಡಿತ, ಎಳೆತ. ಯಾಕೆ ನೀನು ಬೆಳಕಿಗೆ ಎಕ್ಸ್ಪೋಸ್ ಆಗ್ತೀರಿ, ಯಾಕೆ ಬೆಳಕಿಗೆ ಬರ್ತಿಲ್ಲ, ಲೈಟಲ್ಲಿ ಯಾಕೆ ಕೂತ್ಕೊಳ್ಳಿಲ್ಲ. ನನಗೆ ಏನು ಬೇಡಪ್ಪ, ಆರಾಮಾಗಿ ಹಿಂಗೆ ಕೂತಿರ್ತೀನಿ, ಲೈಟ್ ಹಾಕ್ಬೇಡಿ, ಬೆಳಕಿಗೆ ಬರೋಕ್ಕೆ ಇಷ್ಟಪಡಲ್ಲ. ಈ ಕಣ್ಣೂರಿ, ಕಣ್ಣೋವು ಮತ್ತು ಕಣ್ಮಂಚಾಗೋದು, ಹೊಟ್ಟೆ ನೋವು 4ನೇ ತಿಂಗಳು ಕಾಣ್ತಿದೆ ಅಂದರೆ ನಿಮಗೆ ಪ್ರಾಬ್ಲಮ್ ಇದೆ. ಜನ್ಮದ ಕರ್ಮ ಇವಾಗ ನಡೆಸ್ತಾ ಇದೆ. ಜನ್ಮದಲ್ಲಿ ಹೆಂಗಸೆ, ಈಗಲೂ ಹೆಂಗಸಾಗಿದ್ದೀರಾ. ಜನ್ಮದಲ್ಲಿ ನೀವು ತೊಂದರೆ ಕೊಟ್ಟಿದ್ದೀರಾ, ಈಗ ಪ್ರೆಗ್ನೆಂಟ್ ಆಗಿದ್ದೀರಲ್ಲ, ನಿನಗೂ ನಿನ್ನ ಮಗುಗೂ ಕೊಡ್ತೀನಿ ಅಂತ ಆ ಕರ್ಮ ವಾಪಸ್ ಬಂದು ನಮಗೇ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ನೋಡಿ, ಜಗತ್ತಿನಲ್ಲಿ ನೀವು ಏನೇ ಒಳ್ಳೇದು ಮಾಡಲಿ ವಾಪಸ್ ನಿಮಗೆ ಒಳ್ಳೇದಾಗೋ ಥರ ಮಾಡುತ್ತೆ. ನೀವು ಜಗತ್ತಿನ ಏನೇ ಕೆಟ್ಟದ್ದು ಮಾಡಿ, ಒಂದು 80 ವರ್ಷ ಬದುಕಿದ್ರಿ ಭೂಮಿ ಮೇಲೆ, 80 ವರ್ಷದಲ್ಲಿ ಒಂದು 60 ವರ್ಷ ಬರೀ ಕೆಟ್ಟದ್ದೇ ಮಾಡ್ತಿರ್ತೀರ ಅಂತ ಇಟ್ಕೊಳ್ಳಿ. 60 ವರ್ಷದ ಕೆಟ್ಟದ್ದು ಅನುಭವಿಸೋಕ್ಕೆ ಮತ್ತೆ ಹುಡ್ತೀವಿ. ಅಲ್ಲಿ ಏನೇನು ಕೆಟ್ಟದ್ದು ಮಾಡಿ ಅದೆಲ್ಲ ನಮಗೆ ಕೆಟ್ಟದಾಗ ವಾಪಸ್ ಬರುತ್ತೆ. ಹಿಂಗೋಗಿ ಹಂಗೆ ಬಂದುಬಿಡುತ್ತೆ. ಹಿಂಗೋಗಿ ಹಿಂಗೆ ಬರೋಕ್ಕೆ ಇಲ್ಲಿ ಸತ್ತು ಇಲ್ಲಿ ಮತ್ತೆ ಹುಡಬೇಕು, ಹಿಂಗೆ ಬಂದು ಇಲ್ಲಿ ಬರಬೇಕು ಅಂದ್ರೆ ಮತ್ತೊಂದು ಸಲ ಹುಟ್ಟು ಅದನ್ನೆಲ್ಲ ಅನುಭವಿಸ್ಬೇಕು. ಆ ಕರ್ಮ ನಾವು ಮತ್ತೆ ಹುಡೋವ್ರಿಗೆ ಎಲ್ಲಿರ್ತದೆ, ಚಿತ್ರಗುಪ್ತನ ಲಾಕರಲ್ಲಿ ಇರ್ತದೆ ನರಕದಲ್ಲಿ. ಆ ನರಕದಲ್ಲಿ ಆ ಚಿತ್ರಗುಪ್ತನ ಲಾಕರಲ್ಲಿ ನಮ್ಮ ಕೆಟ್ಟದ್ದು ಒಳ್ಳೆಯದೆಲ್ಲ ಇರ್ತದೆ. ನಾವು ಹುಟ್ಟು ಬಂದ ತಕ್ಷಣವೇ ಹೆಣ್ಣು ಗಂಡು ಯಾವುದೋ ಹೊಟ್ಟಲೆ ಗೊತ್ತಿಲ್ಲ, ಆವು ಕತ್ತೆ ಹುಲಿ ಏನೇ ಆಗಿರಲಿ, ಆ ಕರ್ಮಕ್ಕೆ ತಕ್ಕಂತೆ, ಆ ಆತ್ಮಕ್ಕೆ ತಕ್ಕಂತೆ ಆತ್ಮದ ಕರ್ಮದ ಪುಣ್ಯದ ಫಲ, ಕೆಟ್ಟ ಫಲ ಇಲ್ಲಿ ಹಾಕಿ ಸರ್ಕಸ್ ಮಾಡಿಸ್ಬಿಡುತ್ತೆ. ಹಾಗಾದರೆ ಈ ಕಣ್ಣೋವು, ಕಣ್ಣೂರಿ, ಕಣ್ಣಲ್ಲಿ ನೀರು ಬರೋದು, ಕಣ್ಣು ಉಚ್ಕೊಳ್ಳೋದು, ಕಣ್ಣಲ್ಲಿ ಚುಚ್ಚಂಗೆ ಆಗೋದು, ಈ ಬ್ರೈನ್ ಹಿಂದ್ಗಡೆ ಬ್ರೈನ್ ಇದಾಗೋದು, ಕಣ್ಣು ಮಂಜಂಗೆ ಆಗೋದು, ಹೊಟ್ಟೆ ನೋವು, ಇದೆಲ್ಲ ಏನಕ್ಕೆ ಬರುತ್ತೆ, ಯಾರು ಮಾಡಿಸ್ತಾರೆ ಆ ಕೆಲಸನ. 4ನೇ ತಿಂಗಳಲ್ಲಿ ಕಣ್ಣೋವು, ಕಣ್ಣು ಚುಚ್ಚಂಗೆ ಆಗೋದು, ಕಣ್ಣು ಎಳ್ತಾ, ಹಿಂದ್ಗಡೆ ಬ್ರೈನ್ ಒಂಥರ ಎಳ್ದಂಗೆ ಆಗೋದು, ಕಣ್ಣು ಮಂಜಂಗೆ ಆಗೋದು, ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ತಾನು ಹೆಂಗಸಾಗಿ ಹುಟ್ಟಿರ್ತಾಳೆ ಜನ್ಮದಲ್ಲಿ. ಯಾವಾಗ ಇವಳು ಹೆಂಗಸಾಗಿ ಹುಟ್ಟಿರ್ತಾಳೆ ಜನ್ಮದಲ್ಲಿ, ಆಗ ಅತ್ತೆ ಮಾವದಿರು, ಗಂಡ ಅಕ್ಕ ತಂಗಿಯರು, ಅಥವಾ ಗಂಡನ ಅಕ್ಕ ತಂಗಿಯರು, ಅಥವಾ ಗಂಡನ ಅಣ್ಣ ತಮ್ಮಂದಿರು, ಯಾವ ಮನೆಗೆ ಸೊಸೆಯಾಗಿ ಹೋಗಿರ್ತಾಳಲ್ಲ, ಆ ಸೊಸೆಯನ್ನು ಹಂಚ್ಕೊಂಡಿದ್ದು ಆ ಕುಟುಂಬಕ್ಕೆ ಇವಳು ಹಲವಾರು ರೀತಿ ಈ ಕಣ್ದೃಷ್ಟಿ ಆಗುವಂಥದ್ದು. ಅಯ್ಯೋ ಎಷ್ಟು ತಿಂತಾಳೆ, ಎಷ್ಟು ಊಟ ಮಾಡ್ತಾಳೆ, ಅಯ್ಯೋ ಏನೆಲ್ಲ ಮಾಡ್ತಾಳೆ, ಕಣ್ದೃಷ್ಟಿ, ಮಾಟಮಂತ್ರ ಪ್ರಯೋಗ ಮಾಡಿರೋದು, ನಿನ್ನ ಕಣ್ಣು ಹಾಳಾಗೋಗ, ನಿನ್ನ ಕಣ್ಣು ಹಿಂಗೆ ಹೋಗ ಅಂತ ಶಾಪ ಹಾಕೋದು ಅತ್ತೆಗೆ, ಇವ್ರಿಗೆಲ್ಲ ಏನೋ ಒಟ್ಟಿನಲ್ಲಿ ತನಗಿಂತ ದೊಡ್ಡವ್ರಿಗೆ ಬಾಯಿ ತುಂಬ ಶಾಪ ಹಾಕಿದರೆ, ಊಟ ಬಡಿಸ್ಬಿಟ್ಟು ಬಾಯಿ ಬಂದಂಗೆ ಬೈದರೆ, ಇದೆಲ್ಲ ಮಾಡಿದರೆ ಈ ಜನ್ಮದಲ್ಲಿ ಅದು ಪನಿಷ್ಮೆಂಟ್ ಆಗಿ ಇಲ್ಲಿ ಅನುಭವಿಸ್ತಾಳೆ. ಅದನ್ನು ಅನುಭವಿಸುವಂಥ ಮಾಡೋ ದೇವತೆ ಯಾರು ಅಂದರೆ ವಂಗ ದೇವತೆ ಅಂತ ಹೇಳಿ. ವಂಗ 4ನೇ ತಿಂಗಳಲ್ಲಿ ಗರ್ಭಿಣಿ ಆದವಳಿಗೆ ವಂಗ ದೇವತೆಗಳು ಅಟ್ಯಾಕ್ ಮಾಡ್ತಾಳೆ, ಆವರಿಸ್ಕೊತಾಳೆ. ಅವಳು 4 ತಿಂಗಳು ಕಂಪ್ಲೀಟ್ ಆಗೋವ್ರಿಗೆ ಈ ರೀತಿ ಸಂಕಟ, ಸುಸ್ತು ಇದೆಲ್ಲ ಕೊಟ್ಟು ಚಿತ್ರಹಿಂಸೆ ಮಾಡಿ, ಇನ್ಮೇಲೆ ಪ್ರೆಗ್ನೆಂಟೇ ಆಗೋದು ಬೇಡಪ್ಪ, ಯಾವ ಮಕ್ಕಳು ಬೇಡಪ್ಪ ಅನಿಸ್ಬಿಡ್ತದೆ. ಜನ ಒಳ್ಳೇದು ಮಾಡಿದರೆ 4ನೇ ತಿಂಗಳಲ್ಲಿ ಕೂಡ ಆರಾಮಾಗಿರ್ತಾರೆ, ನಗ್ನಗ್ತಾ ಚೆನ್ನಾಗಿರ್ತಾರೆ. ಮಾಡಿಲ್ಲ, ತಾನೂ ಅನುಭವಿಸ್ಬೇಕು, ಮಗುಗೂ ತಾನು ಅನುಭವಿಸ್ಲಿಲ್ಲ ಅಂದರೆ ಮಗುಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಮಗು 3 ವರ್ಷಕ್ಕೂ 2 ವರ್ಷಕ್ಕೂ ಕರ್ಣಕ ಹಾಕೋಕ್ಕೆ ಶುರು ಮಾಡುತ್ತೆ. ಮಗು ಅಂತ ಬ್ರಿಲಿಯಂಟ್ ಇಲ್ಲ, ಕಣ್ಣೇ ಕುರುಡಾಗೋ ಮಕ್ಕಳು ಇಡ್ಬೋದು, ಇಲ್ಲ ಹುಟ್ಟಿದ ಮೇಲೆ ಕುರುಡರಾಗ್ಬೋದು. 4ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀ ಕಷ್ಟ ಅನುಭವಿಸ್ಲಿಲ್ಲ ಅಂದರೆ, ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು, ವಂಗ ದೇವತೆಗೆ ಏನು ಶಾಂತಿ ಮಾಡಬೇಕು ಅಂಥೇಳಿ ಹೇಳ್ತೀವಿ. ಹುಣ್ಣಿಮೆ ಅಮಾವಾಸ್ಯೆ ದಿವಸ 4 ತಿಂಗಳಲ್ಲಿ 2 ಸಲ ಮಾಡಬೇಕು. ನಾನೀಗ ಹೇಳಿರೋ ಎಲ್ಲ ಪರಿಹಾರ ತಿಂಗಳಿಗೆ 2 ಸಲ ಮಾಡಬೇಕು, ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆಗೆ. ಹೆಸರು ಕಾಳು ತೊಗೊಳ್ಳಿ, ಅಕ್ಕಿ ತೊಗೊಳ್ಳಿ, ಅದಕ್ಕೊಂದಷ್ಟು ಎಮ್ಮೆ ಹಾಲು ಹಾಕಿ ಕಲಿಸ್ಬಿಟ್ಟು
ಬೇಯಿಸಬೇಕು. ಅಕ್ಕಿ ಎಷ್ಟು ಒಂದು ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿ ಸಾಕು. ಆಯಿತು, ನಿಮ್ಗೆ ಅಷ್ಟು ಬೇಡ, ಒಂದು 200 ಗ್ರಾಮ್ ಅಕ್ಕಿ ತೊಗೊಳ್ಳಿ, ಹೆಸ್ರು ಕಾಳು ತೊಗೊಳ್ಳಿ, ಮಿಕ್ಸ್ ಮಾಡಿಬಿಟ್ಟು ಎಮ್ಮೆ ಹಾಲು ತೊಗೊಂಬನ್ನಿ. ಎಮ್ಮೆಲೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿ, ಎಮ್ಮೆ ಹಾಲು ಹಾಕ್ಬಿಟ್ಟು ಬೇಯಿಸ್ಬೇಕು, ಹೆಂಗಾಗುತ್ತೋ ಹಂಗಾಗಲಿ. ಆಮೇಲೆ ಒಂದು ಅದಕ್ಕೆ ಸಕ್ಕರೆ ಹಾಕಬೇಕು. ಹೆಸ್ರು ಕಾಳು ಅಕ್ಕಿನ ಎಮ್ಮೆ ಹಾಲಲ್ಲಿ ಬೇಯಿಸಿ, ನೀರಲ್ಲೆಲ್ಲ ಎಮ್ಮೆ ಹಾಲಲ್ಲಿ ಬೇಯಿಸ್ಬೇಕು. ವಂಗ ದೇವತೆಗೆ ಇದು ನೈವೇದ್ಯ. ಆಮೇಲೆ ಒಂಚೂರು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅದಕ್ಕೆ ಗಂಧ, ಅಕ್ಷತೆ, ಪುಷ್ಪ, ಹೂವು ಎಲ್ಲ ಹಾಕಿ ವಂಗ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಈ ಬಂದಿರೋ ಎಲ್ಲ ದೋಷ ನಿವಾರಣೆ ಆಗಿ ನನಗೂ ಆಯುಷ್ಯ ಆರೋಗ್ಯ ಕೊಡು, ನನ್ನ ಹೊಟ್ಟೆಲಿರೋ ಮಗು ಕೂಡ ಆಯುಷ್ಯ ಆರೋಗ್ಯ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೋಬೇಕು ವಂಗ ದೇವತೆ. ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಪರವಾಗಿ ಮಗು ಹೊಟ್ಟೋಗುತ್ತೆ ಆ ದೋಷ. ಆಗ ಪೂಜೆ ಮಾಡಬೇಕು. ಧೂಪ ದೀಪ ಎಲ್ಲ ಇಟ್ಟು ವಂಗ ದೇವತೆ ಅಂತ ಹೇಳಿ ಹೆಸರು ಹೇಳಿ ಪೂಜೆ ಮಾಡಬೇಕು. ಮಾಡಿಬಿಟ್ಟು ಒಂದು ವಿಳ್ಯದೆಲೆ ಪಕ್ಕಗಿಡಿ, ಅನ್ನದ ಮೇಲೆ ಇಡಬಾರ್ದು, ಪಕ್ಕದಲ್ಲಿಟ್ಟು ಅರ್ಶಿನ ಅಥವಾ ಕುಂಕುಮದಲ್ಲಿ ನಾ ಹೇಳೋ ಮಂತ್ರ ಹೇಳಿ 108 ಸಲ ಅರ್ಚನೆ ಮಾಡಬೇಕು. ಓಂ ನಮೋ ವಂಗದೇವತೆ. ವಂಗದೇವತೆನ 4ನೇ ತಿಂಗಳ ಅಧಿದೇವತೆ. ಯೇಹಿ ಬಾಲಗ್ರಹಾಣಿ ಬಲಿ ಕನ್ಯೆ ಸ್ವಾಹ, ಬಾಲಗ್ರಹಾಣಿ ಬಲಿ ಕನ್ಯೆ ಸ್ವಾಹ. ಓಂ ನಮೋ ವಂಗದೇವತೆ. ಅಮ್ಮ ತಾಯಿ ವಂಗದೇವತೆ, ಜಮದ ಕರ್ಮಗಳೆಲ್ಲ ನನಗೀಗ ಕೊಟ್ಟು ಹಿಂಸೆ ಮಾಡಬೇಡ, ಶಾಂತಿ ಆಗು, ಜಮ ಕರ್ಮ ಎಲ್ಲ ಸುಟ್ಟು ಭಸ್ಮ ಮಾಡು ಅಂತ ಕೇಳೋದು. ಓಂ ನಮೋ ವಂಗದೇವತೆ. ಯೇಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ವಂಗದೇವತೆ. ಯೇಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ. ಓಂ ನಮೋ ವಂಗದೇವತೆ. ಯೇಹಿ ಬಾಲಗ್ರಹಾಣಿ ಬಲಿಕನ್ಯೆ ಸ್ವಾಹ ಅಂಥೇಳಿ ಗರ್ಭಿಣಿ ಸ್ತ್ರೀ ಕೆಳಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕುರ್ಚಿ ಮೇಲೆ ಕೂತ್ಕೊಂಡು ಮುಂದೆ ಒಂದು ಟೀಪಾಯಿ ಇಟ್ಕೊಂಡು ಅದ್ರ ಮೇಲೆ ಇದು ಪೂಜೆ ಮಾಡಿ ಅವತ್ತೇ ಅಮಾವಾಸ್ಯೆ ದಿವಸ ಉಣ್ಮೆ ದಿವಸನೇ ಅದನ್ನು ತೊಗೊಂಡೋಗ್ಬಿಟ್ಟು ಈ ಮಾರಿ ದೇವಸ್ಥಾನ ಊರ ಹತ್ರ ಯಾವುದಾದ್ರು ಒಂದು ದೇವಿ, ನಿಮ್ಮ ಮನೆ ಹತ್ರ ಶಕ್ತಿ ದೇವತೆ, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ಏನೋ ಶಕ್ತಿ ಮಾರಿ ದೇವತೆಗಳು, ಮಾರಮ್ಮ ದೇವತೆಗಳು, ಆ ದೇವಸ್ಥಾನ ಮುಂದೆ ಇಟ್ಬಿಟ್ಟು ತಿರುಗಿ ನೋಡಬಾರ್ದು, ವಾಪಸ್ ಬರಬೇಕು. ನಿಮ್ಮ ಕೈಲಿ ಹೋಗೋಕ್ಕಾಗಲಿಲ್ಲ ಯಾರ ಕೈಲಾರು ಕೊಟ್ಟು ಅದು ನಿಲ್ಲಿಸ್ಬಿಟ್ಟು ಅವರು ತಿರುಗಿ ನೋಡಬಾರ್ದು, ವಾಪಸ್ ಬಂದು ಮನೆಗೆ ಕೈಕಾಲು ತೊಳ್ಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚಿ ವಂಗದೇವತೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಭಾಳ ಏನಪ್ಪ ವಿಶೇಷತೆ ಅಂತಂದರೆ 4ನೇ ತಿಂಗಳು ಭಾಳ ಇಂಪಾರ್ಟೆಂಟು. 4ನೇ ತಿಂಗಳಲ್ಲೇ ಎಲ್ಲ ಬ್ರೈನ್ಗಳು ಉತ್ಪತ್ತಿ ಆಗುತ್ತೆ ಮಗುಗೆ. ಮುಮ್ಮೆದಲು, ಹಿಮ್ಮೆದಲು ಇಲ್ಲಿ ದೃಶ್ಯ ಮಾಧ್ಯಮ, ನಾವು ನೋಡುವಂಥ ವಸ್ತುಗಳು, ಕಲರು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳುತ್ತೆ. ಎಷ್ಟೋ ವರ್ಷ ನೋಡಿದ್ದೆಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ. 5ನೇ ಕ್ಲಾಸಲ್ಲಿ ಆಡಿದ ವಿಶೇಷ ಘಟನೆಗಳೆಲ್ಲ ಇಲ್ಲಿ ಸ್ಟೋರ್ ಆಗಿರ್ತದೆ. 50ನೇ ವರ್ಷದ ಹಿಂದೆ ನಾವು ನೋಡಿದಂಥ ತೀರ್ಥಯಾತ್ರೆ ಸ್ಥಳ, ಫಿಲಮ್ಸು, ಪುಸ್ತಕ ಓದಿದ್ದು ಅದೆಲ್ಲ ಇಲ್ಲಿ ಇರ್ತದೆ. ಯಾಕೆ? ದೃಶ್ಯ, ಇಮೇಜ್, ಚಿತ್ರ, ವಿಡಿಯೋ ಇಲ್ಲಿ ಈ ಹಿಂದ್ಗಡೆ ಬ್ರೈನ್ ಸ್ಟೋರ್ ಆಗುತ್ತೆ. ಶ್ರವಣ, ಆಡಿಯೋ ಸಿಸ್ಟಮ್, ಶಬ್ದಗಳು, ಏನು ಬೈದಿದ್ರಿ, ಏನು ಬೈಸ್ಕೊಂಡಿದ್ರಿ, ಏನೇನು ಮಾತು ಕೇಳಿದ್ರಿ, ಯಾವೆಲ್ಲೋ ಬಬ್ರುವಾನ ಫಿಲಮ್ ನೋಡಿದ್ದು ಅದ್ರ ಡೈಲಾಗೆಲ್ಲ ನೆನಪಿರುತ್ತೆ, ಇವಾಗ ಹೇಳ್ತಾ ಇರ್ತೀವಿ. ಇದಕ್ಕೆ ಟೆಂಪರಲ್ ಲೋಬಿ ಅಂತಾರೆ. ಮುಮ್ಮದಲು ನಮ್ಮ ದಿನಚರಿ ಆ್ಯಕ್ಟಿವಿಟೀಸ್ನೆಲ್ಲ ಮಾಡೋಕ್ಕೆ ಪ್ಯಾರಿಟಲ್ ಲೋಬಿ ಹಲವಾರು ಇನ್ಫಾರ್ಮೇಷನ್ನ ಸೌಂಡು ಮತ್ತು ವಿಡಿಯೋ ಎರಡನ್ನೂ, ಪಿಕ್ಚರು ಮತ್ತು ಶಬ್ದ ಎಲ್ಲ ಸ್ಟೋರ್ ಮಾಡುತ್ತೆ ಈ ನೆತ್ತಿ ಪ್ಯಾರಿಟಲ್ ಲೋಬಿ. ಈ 4 ಬ್ರೈನ್ಗಳನ್ನು ಕಂಟ್ರೋಲ್ ಮಾಡೋದೇ ಕಣ್ಣು, ಕಿವಿ, ಮೂಗು, ಬಾಯಿ, ರುಚಿ. ಇದಕ್ಕೆ 4ನೇ ತಿಂಗಳ ಮಗುಗೆ ಶಕ್ತಿ ಕೊಡ್ತಾ ಇರ್ತಾನೆ ಭಗವಂತ. ನೋಡಿ ಅವನ ಸೃಷ್ಟಿ ಹೇಗಿದೆ. ಡಿಟ್ಟೋ ಉಡೋ ಮಗುನ ಥರನೇ, ಹುಟ್ಟೋ ಮಗು ಥರ ಒಂದು ಬೊಂಬೆ ಮಾಡಿ ಇಟ್ಬಿಡ್ತಾರೆ. ಅದಕ್ಕೆ ಜೀವ ಕೊಡೋ ಶಕ್ತಿ ಇಲ್ಲ. ಒಬ್ಬ ಮನುಷ್ಯನಿಗೆ ಬೇಕಾದಂಥ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರ್ಬೋದು, ಅದಕ್ಕೆ ರೆಡಿಮೇಡ್ ಇನ್ಸ್ಟ್ರಕ್ಷನ್ ಕೊಟ್ಟರ ಪ್ರಕಾರ ವರ್ಕ್ ಮಾಡುತ್ತೆ. ಸ್ವಯಂ ತಾನು ತೊಗೊಂಡು ಮಾಡೋವಂಥ ಶಕ್ತಿ ರಾಬೋಟಿಕ್ಸ್ಗಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಲ್ಲ. ಅದು ಆರ್ಟಿಫಿಷಿಯಲೇ, ಡೂಪ್ಲಿಕೇಟು. ಇದು ಭಗವಂತನ ಸೃಷ್ಟಿ. ಆದ್ದರಿಂದ ಗರ್ಭಿಣಿ ಆದಂಥ ಸ್ತ್ರೀ ಈ ಒಂದು 4ನೇ ತಿಂಗಳಲ್ಲೂ ತಂತ್ರ ಮಂತ್ರ ಮಾಡಿದ್ದೆ ಆದರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಅವಳು ಚೆನ್ನಾಗಿರ್ತಾರೆ. ಇದು 4ನೇ ತಿಂಗಳದ ಗರ್ಭಿಣಿ ಸ್ತ್ರೀಗೆ ಶಾಂತಿ. ಇದೇ 4ನೇ ತಿಂಗಳಲ್ಲಿ ಅವರು ಸತ್ಸಂಗ, ಹರಿಕತೆ, ಒಳ್ಳೊಳ್ಳೆದು ಶ್ರವಣ ಮಾಡಬೇಕು, ಒಳ್ಳೊಳ್ಳೆದು ದೃಶ್ಯಗಳನ್ನು ನೋಡಬೇಕು. ಯಾತ್ರೆಗೆ ಹೋಗಿ ಬರ್ಬೋದು,
ದೇವಸ್ಥಾನಗಳಿಗೆ ಹೋಗಿ ಬರೋದು, ಒಳ್ಳೊಳ್ಳೆ ವೀಡಿಯೋ ನೋಡೋದು, ಒಳ್ಳೊಳ್ಳೆ ಪಿಕ್ಚರ್ಸ್ ನೋಡೋದು ಎಲ್ಲ ಮಾಡ್ತಿದ್ರೆ ಮಗುಗೆ ಒಳಗಡೆ ಶಾಂತಿ ತನ್ನ. ಅದಕ್ಕೆ ವಂಗದೇವತೆಗೆ ದೃಶ್ಯ ಮಾಧ್ಯಮ, ಯಾವ್ದಾದ್ರು ಯಾತ್ರಾ ಪುಸ್ತಕ ಓದೋದು, ಯಾವುದಾರೊಂದು ಧ್ಯಾನ ಮಾಡೋದು ಕಣ್ಣು ಮುಚ್ಕೊಂಡು, ಇದೆಲ್ಲ ಮಾಡೋದ್ರಿಂದ ಶಾಂತಿ ಆಗುತ್ತೆ ಅಂತ ಇದು ಶುಕಮುನಿಗಳು ಹೇಳೋದು. ಶುಕಮುನಿಗಳು ಅಂತ ಇದ್ದರು. ಆ ಶುಕಮುನಿಗಳು ಶ್ರೀನಿವಾಸನಿಗೆ ಮದುವೆ ಮಾಡಿಸಿದ್ರಂತೆ. ಅಂಥ ಮುನಿಗಳು ಋಷಿಗಳು ಬರೆದಂಥ ಈ ಒಂದು ವಿಶೇಷ ಇದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 4ನೇ ತಿಂಗಳ ಗರ್ಭಿಣಿ ಈ ವಂಗದೇವತೆಗೆ ನೈವೇದ್ಯ ಮಾಡುವಾಗ, ಶಾಂತಿ ಮಾಡುವಾಗ ಇನ್ನೊಂದು ವಿಶೇಷ ಪರಿಹಾರ ಮಾಡಬೇಕು. ಹೆಸರು ಕಾಳು, ಅಕ್ಕಿ, ಸಕ್ಕರೆ ಹಾಕಿದ್ರಲ್ಲ, ಇವ್ರ ಜೊತೆಗೆ 7 ವೆರೈಟಿ ತರಕಾರಿ, 1-2 ಬೀನ್ಸು, ಕ್ಯಾರೆಟು, ಬೀಟ್ರೇಟು, ಟೊಮೆಟೊ, ಬದನೆಕಾಯಿ, ಮೂಲಂಗಿ, ಏನೋ ಒಂದು 7 ವೆರೈಟಿ ತರಕಾರಿನ ತೊಗೊಂಡು ಹೆಸರು ಬೇಳೆ, ಅಕ್ಕಿ, ಸಕ್ಕರೆ ಹಾಕಿ ಮಾಡಿದ್ರಲ್ಲ ಎಮ್ಮೆ ಹಾಲಲ್ಲಿ ಬೇಯಿಸಿ, ಅದ್ರ ಜೊತೆಗೆ ಇದು ತೊಗೊಂಡೋಗ್ಬಿಟ್ಟು ದೇವಸ್ಥಾನ ಮುಂದೆ ಇಟ್ಬಿಟ್ಬಿಡ್ಬೇಕು. ಆಗ ವಂಗದೇವತೆ ಅದನ್ನು ತೊಗೋತಾರಂತೆ. ಯಾಕೆ ತರಕಾರಿನ ಇಡ್ತೀವಿ ಅಂತಂದರೆ, ಒಳಗಡೆ ಇರೋ ಮಗುಗೂ ಎಲ್ಲ ಥರ ವೈಟಮಿನ್ಸು, ಮಿನರಲ್ಸು ಒಳಗೆ ತನಗೆ ತಾನೇ ತೊಗೊಳುತ್ತೆ. ಬೆಳೀತಾ ಬೆಳೀತಾ ಮಗುಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗುತ್ತೆ. ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗಲ್ಲ. ಎರಡನೇದು, ಗರ್ಭಿಣಿ ಸ್ತ್ರೀಗೆ ಡೆಲಿವರಿಗೆ ಆಗಲಿಕ್ಕೆ ಒಳ್ಳೆ ಸ್ಟ್ರೆಂತು, ಸ್ಟ್ಯಾಮಿನಾ ಬರ್ತದೆ. ಚೆನ್ನಾಗಿ ಓಡಾಡ್ಕೊಂಡು ಹೋಗಿದ್ದು ಹಾಲು ಇಮಿಡಿಯೇಟ್ ಡೆಲಿವರಿ ಆಗೋಯ್ತಾ ಅಂತ. ಅದಕ್ಕೆ 7 ವೆರೈಟಿ ತರಕಾರಿನ 4 ತಿಂಗಳಲ್ಲಿ ಆ ವಂಗದೇವತೆಗೆ ಇಟ್ಟು ಬರಬೇಕಂತೆ. ಇದೇ ಒಂದು ಸ್ಪೆಷಲ್ ವಿಶೇಷತೆ. ಹೆಸರು ಕಾಳು, ಅಕ್ಕಿ ಬೇಯಿಸಿ ಎಮ್ಮೆ ಹಾಲಲ್ಲಿ ಬೇಯಿಸಿರ್ತೀರಿ, ಸಕ್ಕರೆ ಹಾಕಿರ್ತೀರಿ, ಜೊತೆಗೆ 7 ತರಕಾರಿನೂ ಒಂದೊಂದು 2 ಇಟ್ಬಿಟ್ಟು ಬಂದುಬಿಟ್ರೆ ಆಯಿತು ಮಾರಿ ದೇವಸ್ಥಾನ ಹತ್ರ. ಇದನ್ನು ನಾನಿವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಈ 4ನೇ ತಿಂಗಳು ಗರ್ಭಿಣಿ ಆಗಿದ್ದೀರೋ ಅವರು ಇದನ್ನು ಮಾಡಿ, ನಾರ್ಮಲ್ ಡೆಲಿವರಿ ಆಗುತ್ತೆ, ಒಳ್ಳೆ ಮಗು ಆಗುತ್ತೆ, ನೀವು ಕೂಡ ಚೆನ್ನಾಗಿರ್ತೀರ, ನಿಮಗೂ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಶುಕುಮುನಿಗಳು ಏನು ಹೇಳಿದಾರೋ ಅದನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 22 ಮತ್ತು 23ನೇ ತಾರೀಕು ಭಾನುವಾರ ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅಂತ ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ಇಡೀ ಜಗತ್ತಿನಲ್ಲೇ ವಿಶೇಷವಾದ ವಿದ್ಯೆ ಇದು. ಎಷ್ಟೋ ಜನ ಗೊತ್ತೇ ಇಲ್ಲ ಈ ವಿದ್ಯೆ. ಈ ವಿದ್ಯೆನ ನಾನು ಮೈಸೂರಿನಲ್ಲಿ 22, 23ನೇ ತಾರೀಕು ಶನಿವಾರ ಭಾನುವಾರ ಹೇಳ್ಕೊಡ್ತಾ ಇದ್ದೀನಿ. ಒಂದಿನದ ವರ್ಕ್ಶಾಪ್ ಇದು. ಬೆಳಗ್ಗೆ 10 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗೆ ಕಲಿತು ಹೊಟ್ಟೋಗ್ಬೋದು. ಮತ್ತು ದಿನನಿತ್ಯ 10 ನಿಮಿಷ ನಿಮ್ಮ ಮನೆಯಲ್ಲೇ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥದ್ದು ಇದು ವಿದ್ಯೆ. 10 ನಿಮಿಷ ಪರ್ ಡೇ 10 ನಿಮಿಷ ಮಾಡಬೇಕು. ಒಂದು ದಿನಕ್ಕೆ 10 ನಿಮಿಷ. ಏನದು ನರಸಿಂಹ ಕ್ರಿಯೆ ಅಂದರೆ, ನರಸಿಂಹ ಅವತಾರದಲ್ಲಾದಂಥ ವಿಶೇಷವಾದಂಥ ಒಂದು ಎನರ್ಜಿ ವೈಬ್ರೇಷನ್ನ ಇದರಲ್ಲಿ ಕಲಿಸ್ಕೊಡ್ತೀನಿ. ಭಾಳ ವಿಶೇಷ, ವೆರಿ ರೇರ್ ನಾಲೆಡ್ಜ್. ಕಲಿಯುವುದಲ್ಲೇ ಇದು ವಿಶೇಷತೆ ಅಂತ ನಾನು ಹೇಳ್ತೀನಿ. ಈ ವಿದ್ಯೆ ಯಾಕೆ ಕಲಿಬೇಕು ಅಂತಂದರೆ, ಬ್ರೈನಲ್ಲಿ ಕ್ಷಯ ಇದ್ದರೆ, ಬ್ರೈನ್ ಟ್ಯೂಮರ್, ಅರಳು ಮರಳು, ಪಾರ್ಕಿನ್ಸನ್, ಕೈ ನಡಗೋದು, ಲಕ್ವ ಬಂದುಬಿಟ್ರೆ, ಬ್ರೈನಲ್ಲಿ ಹುಚ್ಚಿಡಿಯೋದು, ಹಲವಾರು ಬೈಪಾಲರ್ ಡಿಸಾರ್ಡರ್ಸು, ಆಕ್ಸೈಟಿ ಡಿಸಾರ್ಡರ್ಸು, ಈ ಥರದ ಏನಾದ್ರು ದೋಷಗಳು ನಾವು ಅನುಭವಿಸ್ತಿದ್ರೆ, ಮುಂದೆ ಬರೋದಿತ್ತು ಅಂದರೆ ಜಾತಕದಲ್ಲಿ, ಅದನ್ನು ನರಸಿಂಹ ಕ್ರಿಯೆ ಒಂದು ವಾರದಲ್ಲಿ ತೆಗೆದಾಕ್ಬೋದು. ಕಣ್ಣಲ್ಲಿ ಏನಾದ್ರು ದೋಷಗಳಿತ್ತು ಅಂದರೆ ಡಾಕ್ಟರ್ಗಳು ಕ್ಯೂರ್ ಮಾಡೋಕ್ಕಾಗದೇ ಇರೋದೆಲ್ಲ ಈ ನರಸಿಂಹ ಕ್ರಿಯೆಲಾಗುತ್ತೆ. ಕಿವಿಲಿ, ಮೂಗಲ್ಲಿ, ಗಂಟ್ಲಲ್ಲಿ, ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಎಲ್ಲ, ಥೈರಾಯ್ಡ್ ಒಂದು ವಾರಕ್ಕೆ ಕ್ಯೂರ್ ಆಗುತ್ತೆ. ಆಮೇಲೆ ನಾಲಿಗೆಯಲ್ಲಿರುವಂಥ ದೋಷಗಳು, ಹಲ್ಲಲ್ಲಿರುವಂಥ ದೋಷಗಳು, ಶ್ವಾಸಕೋಶ, ಲಂಗ್ ಕ್ಯಾನ್ಸರು, ಅಸ್ತಮಾ, ಡಸ್ಟ್ ಅಲರ್ಜಿ, ಬ್ರಾಂಕ್ಯಾಟಿಕ್ಸು, ಹೃದಯಕ್ಕೆ ಏನೇನು ಸಂಬಂಧಪಟ್ಟಿದ್ದು ಎಲ್ಲ ಕಾಯಿಲೆನೂ 10 ನಿಮಿಷ ತೆಗೆದು ಬಿಡ್ಬೋದು. ಹೊಟ್ಟೆಲಿರತಕ್ಕಂಥ ದೋಷಗಳು, ಕ್ಯಾನ್ಸರ್ ಇರ್ಬೋದು, ಅದು ಕಿಡ್ನಿ ದೋಷ, ಲಿವರು, ಗ್ಯಾಲ್ಬ್ಯಾಡರ್ ಸ್ಟೋನು, ಕಿಡ್ನಿ ಸ್ಟೋನು, ಏನೇನು ಎಲ್ಲ ಥರ ಕಾಯಿಲೆ ಹೊಟ್ಟೆಲಿ ಸಂಬಂಧಪಟ್ಟಂಥದ್ದೆಲ್ಲ ತೆಗೆದಾಕ್ಬೋದು. ವಾತ, ಪಿತ್ತ, ಕಫಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ ತೆಗಿಬೋದು. ಸೆಕ್ಸಿಗೆ ಸಂಬಂಧಪಟ್ಟಂಥ ದೋಷ, ಹೆಂಗಸರಿಗಾಗಲಿ ಗಂಡಸರಿಗಾಗಲಿ, ಮುಟ್ಟಿನ ಸಮಸ್ಯೆ ಇರ್ಬೋದು, ನಪುಂಸಕತೆ ಇರ್ಬೋದು ಗಂಡಸರಲ್ಲಿ, ಈ ಥರದ್ದೆಲ್ಲ ದೋಷನೂ ನಿವಾರಣೆ ಮಾಡ್ಬೋದು. ಪೈಲ್ಸ್ ಇದ್ದರೆ, ಪಿಸ್ತೂಲ ಇದ್ದರೆ, ಫಿಶರ್ ಇದ್ದರೆ ಅದೆಲ್ಲ ಕ್ಯೂರ್ ಆಗುತ್ತೆ 1 ವಾರ 10 ದಿನದಲ್ಲಿ. ಆರ್ಥರೈಟಿಸ್, ಮಂಡಿ ನೋವು, ಕೈಕಾಲು ನೋವು, ಮೊಳಕೆ, ಎಲ್ಲ ಥರ ನೋವು ಕೂಡ, ಈ ಒಂದು ನಿದ್ದೆ ಬರ್ತಿಲ್ಲ, ಕೂದಲು ಉದುರೋದು, ಬಿಳಿ ಕೂದಲು ಬರೋದು, ಈ ಥರದ್ದೆಲ್ಲ ದೋಷಗಳನ್ನೆಲ್ಲ 10 ನಿಮಿಷ ದಿನಕ್ಕೆ ಕೂತ್ಕೊಂಡು ಮಾಡಿದ್ರೆ ಹೊರಟೋಗುತ್ತೆ. ಆ ಥರದೊಂದು ವಿದ್ಯೆ ನರಸಿಂಹ ಕ್ರಿಯೆ ಅಂತ, ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಇದು ಭಾಳ ವಿಶೇಷವಾದಂಥ ರೇರ್ ನಾಲೆಡ್ಜು, ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಕಲ್ತಿದ್ದೇ ಆದರೆ
ನೀವು ನಿಜವಾಗ್ಲೂ 80 ವರ್ಷ ವಯಸ್ಸಾದರೂ ಕೂಡ 30 ವರ್ಷ ಹುಡುಗನ ಥರ ಕಾಣ್ತೀರ. 60 ವರ್ಷ ವಯಸ್ಸಾಗಿದ್ರು ಹೆಂಗಸು 25-30 ವರ್ಷ ಹುಡುಗಿ ಥರ ಕಾಣ್ತಾರೆ. ಆ ಲೆವೆಲಿಗೆ ಬರ್ತೀವಿ ಇದೊಂದು ನರಸಿಂಹ ಕ್ರಿಯೆ. ಹೀಗಾಗಿ ಈ ವಿದ್ಯೆನ ನಾನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಅಲ್ಲಿಗೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದರಲ್ಲಿ ಬರೋ ದುಡ್ಡನ್ನ ನಾವು ಬೆಂಗಳೂರಲ್ಲಿ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಅನಾಥ ಮಕ್ಕಳಿಗೆ ಉಚಿತ ವೃದ್ಧಾಶ್ರಮ, ಮತ್ತು ನಾವು ಒಂದು ಗುರುಕುಲ ಮಾಡ್ತಾಯಿದ್ದೀವಿ ಉಚಿತವಾಗಿ. ಎಲ್ಲ ಈ ಬರೋ ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕು ಅಂಥೇಳಿ ಈ ನರಸಿಂಹ ಕ್ರಿಯೆ ವಿದ್ಯೆಯಿಂದ ಮಾಡಿದಂಥ ಸಂಕಲ್ಪ ಇದು. ಆದ್ದರಿಂದ ನೀವು ಕೊಡೋ ಏನು ಕಾಣಿಕೆ ಇದೆಯೋ ನರಸಿಂಹ ಕ್ರಿಯೆ ಕಾಣಿಕೆ, ಅದು ಈ ರೀತಿ ಉಪಯೋಗ ಆಗುತ್ತೆ. ಆಸಕ್ತಿ ಇರೋರು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿ. ಒಂದು ದಿನಕ್ಕೆ 54 ಜನ. ಇದು ಒಂದು ದಿನದ ವರ್ಕ್ಶಾಪ್ ಅಷ್ಟೇ. ಬೆಳಗ್ಗೆ 10 ಗಂಟೆಗೆ ಶುರುವಾದರೆ ಸಂಜೆ 6 ಗಂಟೆ ಮುಗಿದೋಗುತ್ತೆ. ಯಾರು ಬೇಕಾದ್ರೂ ಬರ್ಬೋದು. 7 ವರ್ಷ ಮೇಲ್ಪಟ್ಟಂಥವ್ರು ಬರಬೇಕಿದು, ಯಾಕೆಂದರೆ ಹಲ್ ಬಿದ್ದಿರಬೇಕು ಈ ಕ್ರಿಯೆ ಮಾಡಲಿಕ್ಕೆ. ಇದೊಂದು ವಿಶೇಷವಾದ ವಿದ್ಯೆ, ಕಲ್ತ್ಕೊಳ್ಳಿ, ಆರೋಗ್ಯವಾಗಿರಿ, ಔಷಧಿಯಿಂದ ಮುಕ್ತರಾಗಿರಿ. ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಬಾಧೆಗಳು ಕೂಡ ನಿಮ್ಗೆ ತಟ್ಟೋದಿಲ್ಲ. ಈ ಒಂದು ವರ್ಕ್ಶಾಪಲ್ಲಿ 12 ನರಸಿಂಹರ ಮಂತ್ರೋಪದೇಶ ಆಗುತ್ತೆ. ವಿಶೇಷ ಮುದ್ರೆಗಳು ಕೂಡ ಬರ್ತದೆ ಇದರಲ್ಲಿ. ಇದನ್ನೆಲ್ಲ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಕಲ್ತ್ಕೊಳ್ಳಿ, ಆರೋಗ್ಯವಂತರಾಗಿರಿ. ಬದುಕಿರೋ ತನಕ ಯಾರ ಮೇಲೂ ಡಿಪೆಂಡ್ ಆಗ್ದೇನೆ, ಯಾರ ಆಶ್ರಯದಲ್ಲೂ ಇಲ್ದೇ ನರಸಿಂಹನ ಆಶೀರ್ವಾದದಿಂದ, ನರಸಿಂಹನ ಕೃಪಾ ಕಟಾಕ್ಷದಲ್ಲಿ ಬಾಳಿ ಬದುಕಿ ಅವನ ಸಾನ್ನಿಧ್ಯವನ್ನು ಸೇರಬೇಕು ಅಂದರೆ ಇದೊಂದು ಎಕ್ಸಸೈಸ್ ಕ್ರಿಯೆ ಇದು. ಇದನ್ನು ಕಲ್ತ್ಕೊಳ್ಳಿ. ಯಾರಿಗೆ ಇಷ್ಟ ಇದೆಯೋ ಅವರು ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ನೀವು ಎಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಮರಿಬೇಡಿ. ಆ ಲೈಕ್ ಪ್ರೆಸ್ ಮಾಡಿದ್ರೆ ನಿಮಗೂ ಆತ್ಮಕ್ಕೆ ತೃಪ್ತಿ, ನನಗೂ ಒಂದು ಗೌರವ ಕೊಟ್ಟಾಗೆ. ಆಮೇಲೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಎಪಿಸೋಡ್ಸ್ ಎಲ್ಲ ಇನ್ಫಾರ್ಮೇಷನ್ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರ್ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ಬುಕ್ ಮಾಡ್ಕೋಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನರಸಿಂಹಕ್ಕರಿಗೆ ಕೆಳಗಡೆ ಬರ್ತಿರೋ ಸ್ಕ್ರೀನ್ ಮೇಲೆ ತೋರಿಸಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ತೊಗೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ 5ನೇ ತಿಂಗಳಿಗೆ ಗರ್ಭಿಣಿ ಆದಾಗ, 5ನೇ ತಿಂಗಳ ಕಾಲಿಟ್ಟಾಗ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾರೆ, ಅದು ಅಧಿದೇವತೆ ಯಾರು, ಅದು ಸಂಬಂಧಪಟ್ಟಂಥ ತಂತ್ರ ಮಂತ್ರ ಏನು ಅದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.